ಏನಂದರೆ ಮೇ ಬಿ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ರಿಗೂ ಹೇಗೆ ಅನ್ನಿಸ್ತಾ ಇದೆ ಅಂದರೆ ಐ ಶುಡ್ ಲುಕ್ ಬ್ಯೂಟಿಫುಲ್ ಅಟ್ಲೀಸ್ಟ್ ಆನ್ ಮೈ ಫೋಟೋ. ಅವ್ರು ಕಂಪಲ್ಸರಿ ಅವ್ರು ವೀಡಿಯೋಸ್ ಮಾಡಾಕ್ತಾರೆ, ಫೋಟೋಸ್ ಹಾಕ್ತಾರೆ, ನಾನು ಪ್ರಿಟಿಯಾಗಿ ಕಾಣಿಸ್ಬೇಕು ನನ್ನ ಫೋಟೋಸಲ್ಲಿ ಅನ್ನೋದು ಪೀಪಲ್ ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿದೆ. ಸೊ ಹಾಗಾಗಿ ನಾನೇ ಇವಾಗ ನನ್ನ ಕ್ಲೈಂಟ್ಸ್ ನೋಡ್ತೀನಿ, ಪೀಪಲ್ ಹೂ ಟೇಕ್ 20,000 ಸ್ಯಾಲರಿ ಆಲ್ಸೋ ಕಮ್ ಫಾರ್ ಆಲ್ ದಿಸ್ ಟ್ರೀಟ್ಮೆಂಟ್ಸ್. ಇವಾಗ ಎಲ್ಲ ಬ್ಯೂಟಿ ಕ್ಲಿನಿಕ್ಸಲ್ಲೂ ನಾವು EMI ಆಪ್ಷನ್ಸ್ ಕೊಡ್ತೀವಿ. ನಿಮ್ದ್ರಲ್ಲೂ ಇದೆಯಾ? ನಮ್ದ್ರಲ್ಲೂ ಇದೆ. ಸೊ ಯೂಶಲಿ ನಾವು ಕೆಲವೊಂದು ಲೋನ್ ಆ್ಯಪ್ಸ್ಗಳ ಜೊತೆ ನಾವು ಟೈಅಪ್ ಆಗಿರ್ತೀವಿ. ಸೊ ನಾವು ಕಸ್ಟಮರಿಗೆ EMI ಆಪ್ಷನ್ ಕೊಡ್ತೇವೆ. ಸೊ ಲೋನ್ ಆ್ಯಪ್ಸ್ ದೇ ಆರ್ ಫಂಡಿಂಗ್ ಯು ಅಂಡ್ ದೇ ವಿಲ್ ಟೇಕ್ ಕೇರ್ ಆಫ್ ದೆಮ್. ನೋ ದೇ ವಿಲ್ ಫಂಡ್ ಡೈರೆಕ್ಟ್ಲಿ ಟು ದ ಕಸ್ಟಮರ್. ಗೊತ್ತಾಯ್ತು. ಕಸ್ಟಮರಿಗೆ ಅವರು ಇದು ಮಾಡ್ತಾರೆ. ಸೊ ಕಸ್ಟಮರ್ ಅಲ್ಲಿ EMI ಪೇ ಮಾಡ್ಕೊಂಡು ಹೋಗ್ತಾರೆ. ಸೊ ಅಂದರೆ 20,000 ಸ್ಯಾಲ್ರಿ ಬರೋರು ಕೂಡ ದೇ ಕ್ಯಾನ್ ಕಮ್ ಆ್ಯಂಡ್ ಟೇಕ್ ಅ ಟ್ರೀಟ್ಮೆಂಟ್ಸ್. ಮೇ ಬಿ 5,000 ದೇ ಕ್ಯಾನ್ ಪೇ EMI. ಇವನ್ 50,000 ರುಪೀಸ್ ವರ್ತ್ ಸರ್ವಿಸ್ ಅಂತ ಅಂದಾಗ ಸೊ ಅವ್ರೇನು ಮಾಡ್ತಾರೆ, 5,000 ಎವ್ರಿ ಮಂತ್ ಅಲ್ಲಿ ಪೇ ಮಾಡ್ತಾರೆ ಆ್ಯಸ್ ಎ EMI. ಸೊ ಆ ಥರ ಬೆನಿಫಿಟ್ಸ್ ಇರೋದ್ರಿಂದ ಇವತ್ತು ಎಲ್ಲರೂ ಏನಂದರೆ ಎವ್ರಿಬಡಿ ವಾಂಟ್ ಟು ಲುಕ್ ಬ್ಯೂಟಿಫುಲ್, ಎವ್ರಿಬಡಿ ವಾಂಟ್ಸ್ ಟು ಲುಕ್ ಪ್ರಿಟಿ. ಆ್ಯಂಡ್ ಇವತ್ತು ಆನೆಸ್ಟ್ ಒಪಿನಿಯನ್ ಹೇಳಬೇಕು ಏನಂದರೆ ಸೊಸೈಟಿನೂ ಹಾಗೆ ಆಗಿಬಿಟ್ಟಿದೆ. ಆ ಬ್ಯೂಟಿ ಸ್ಟ್ಯಾಂಡರ್ಡ್ಸಿಗೆ ತುಂಬ ವ್ಯಾಲ್ಯೂ ಕೊಡುತ್ತೆ. ಅದರಿಂದನೇ ಪೀಪಲ್ ವಾಂಟ್ ಟು ಗೆಟ್ ಇಟ್ ಡನ್. ಇವಾಗ ನೀನು ಎಲ್ಲೇ ಈಚೆ ಹೋಗ್ಬೇಕಂದ್ರೂ ನೀನು ಪ್ರಿಟಿ ಆಗಿದೆಯಾ, ನಿನ್ನ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ನ ನೋಡಿ ನಿಂಗೆ ವ್ಯಾಲ್ಯೂ ಸಿಗುತ್ತೆ. ಸಿ ಐ ಕ್ಯಾನಾಟ್ ಸೇ, ಮೇ ಬಿ ಎಷ್ಟೊಂದು ಜನ ಅಫೆಂಡ್ ಆಗ್ಬೋದು, ಇಲ್ಲ ಅಂತಲೂ ಹೇಳ್ಬೋದು, ಬಟ್ ರಿಯಾಲಿಟಿಲಿ ನಾವು ಹಾಗೆ ಬದುಕ್ತಾ ಇರೋದು ಜನ. ಎಷ್ಟೇ ಆಚಾರ ಹೇಳಿದ್ರು ಒಳಗಡೆ ಏನು ನಡೆಯುತ್ತೆ ನೀವು ಕಣ್ಣಾರೆ ನೋಡಿದ್ದೀರಾ. ಹಾಂ, ಯಾಕೆ ಅಂದರೆ ನಾನು ನೋಡಿರೋ ಲೈಫ್ ನೀವೇನು ಅಂತ ಕೇಳಿದ್ರೆ ಐದರ್ ನೀನು ಫೈನಾನ್ಷಿಯಲಿ ಸ್ಟ್ರಾಂಗ್ ಇರಬೇಕು ಅಥವಾ ನೀನು ಬ್ಯೂಟಿಫುಲ್ ಆಗಿರಬೇಕು. ಆವಾಗಷ್ಟೇ ಸೊಸೈಟಿ ನಿನ್ನ ಆ ಸ್ಟ್ಯಾಂಡರ್ಡ್ಸಿಗೆ ವ್ಯಾಲ್ಯೂ ಕೊಡುತ್ತೆ. ಬಿಟ್ಟರೆ ರಿಯಾಲಿಟಿಲಿ ನೋ, ನೀವು ಏನೇ ಹೇಳ್ಬೋದು, ಹ್ಯುಮ್ಯಾನಿಟಿಗೆ ವ್ಯಾಲ್ಯೂ ಕೊಡಿ, ಅದು ಕೊಡಿ, ಇದು ಕೊಡಿ, ಯಾರೂ ಕೊಡಲ್ಲ. ನಾನು ಅದನ್ನು ನೋಡಿದ್ದೀನಿ. ಇದೇ ನಾನು 19 years ಇರೋದಕ್ಕೂ ಇವತ್ತು ನನಗೆ ಸಿಗೋ ರೆಸ್ಪೆಕ್ಟಿಗೂ ಐ ವಿಲ್ ಬಿ ವೆರಿ ಆನೆಸ್ಟ್ ಸಮಥಿಂಗ್. ಮೇ ಬಿ ಆ ಟೈಮಲ್ಲಿ ನಾನು ಏನೇ ಮೇಕಪ್ ಮಾಡ್ಕೊಂಡು ಹೋದ್ರೂ ನಂಗೆ ಅಷ್ಟು ಜನದ ಮಧ್ಯೆ ನಿಂತ್ಕೊಳ್ಳೋಕ್ಕೆ ಕಾನ್ಫಿಡೆನ್ಸೇ ಇರ್ತಿರ್ಲಿಲ್ಲ. ಆಡಿಷನ್ಸು ಅದು ಇದು ಹೋಗ್ಬೇಕಾದ್ರೆ. ಇವತ್ತು ವೆದರ್ ಐ ಲುಕ್ ಪ್ರಿಟಿ ಆರ್ ವೆದರ್ ಐ ಡೋಂಟ್ ಲುಕ್ ಪ್ರಿಟಿ, ವಾಟ್ ಎವರ್, ನಾನು ಎಲ್ಲರೂ ಮುಂದೆ ಹೋಗಿ ನಿಂತ್ಕೊಳ್ಳೋಕೆ ನನಗೆ ಕಾನ್ಫಿಡೆನ್ಸ್ ಇದೆ. ಜಸ್ಟ್ ಬಿಕಾಸ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಇನ್ ಮೈ ಲೈಫ್, ಐ ಆಮ್ ಸ್ಟ್ರಾಂಗ್. ನೀವು ದುಡಿತಾ ಇದ್ದೀರಾ, ನಿಮ್ಮ ಬ್ರ್ಯಾಂಡ್ ಬಿಲ್ಡ್ ಮಾಡ್ಕೊಂಡಿದ್ದೀರಾ. ಯಾ, ಸೊ ಅಂದರೆ ಆ ಥರ ಆಗೋಗಿದೆ. ಅಲ್ಲಿ ಇವಾಗ ರೆಸ್ಪೆಕ್ಟ್ ಸಿಗುತ್ತಲ್ಲ ಹೋದ್ರೆ, ಈಗ ಎಲ್ಲೇ ಹೋದ್ರೂ ಕೂಡ ಓಕೆ ವೆರೆವರ್ ಐ ಗೋನು ನಂಗೆ ಆ ರೆಸ್ಪೆಕ್ಟ್ ಸಿಕ್ಕತ್ತೆ. ಸೊ ದಟ್ಸ್ ವಾಟ್ ಐ ಅಂಡರ್ಸ್ಟುಡ್, ದಟ್ಸ್ ದ ರಿಯಾಲಿಟಿ. ವೆದರ್ ಯು ಶುಡ್ ಲುಕ್ ಪ್ರಿಟಿ, ನಾಟ್ ವೆದರ್ ಯು ಶುಡ್ ಲುಕ್ ಪ್ರಿಟಿ ಆ್ಯಂಡ್ ಯು ಶುಡ್ ಬಿ ಫೈನಾನ್ಷಿಯಲಿ ಸ್ಟ್ರಾಂಗ್, ದೆನ್ ಸೊಸೈಟಿ ವಿಲ್ ವ್ಯಾಲ್ಯೂ ಯು. ಈಗ ಜನಕ್ಕೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ದೇ ವಾಂಟ್ ಟು ಲುಕ್. ಈಗ ಒಂದು 4 ಜನ ಫ್ರೆಂಡ್ಸ್ ಹೋಗ್ತಾರೆ ಒಂದು ಗ್ರೂಪಲ್ಲಿ ಎಲ್ಲೋ, ಅದರಲ್ಲಿ ಯಾರಾದರೂ 2 ಹುಡುಗಿರು ತುಂಬ ಪ್ರಿಟಿಯಾಗಿ ಕಾಣಿಸ್ತಾರೆ. ಯಾರಿಗಲ್ಲಿ ನಿಮಗೆ ಪ್ರಿಫರೆನ್ಸ್ ಸಿಕ್ಕತ್ತೆ? ಸಂಬಡಿ ಹೂ ಇಸ್ ಲುಕಿಂಗ್ ಪ್ರಿಟಿ, ನೋ, ದಟ್ ಐ ಹ್ಯಾವ್ ಸೀನ್ ಥ್ರೂ ಮೈ ಓನ್ ಐಸ್. ಸೊ ಅದು ನೋಡಿದಾಗ ಅವ್ರ ಫ್ರೆಂಡ್ಸಿಗೆ ಏನು ಅನಿಸುತ್ತೆ, ಓಕೆ ನಾನು ಪ್ರಿಟಿಯಾಗಿ ಕಾಣಿಸ್ಬೇಕು, ನಾನು ಹೇರಿಗೆ ಏನೋ ಮಾಡಿಸ್ಕೋಬೇಕು, ನಾನು ಸ್ಕಿನ್ನಿಗೆ ಏನೋ ಮಾಡಿಸ್ಕೋಬೇಕು, ನಾನು ನನ್ನ ಫ್ರೆಂಡ್ ಥರ ಚೆನ್ನಾಗಿ ಕಾಣಿಸ್ಬೇಕು. ಸೊ ಈ ಸ್ಟ್ಯಾಂಡರ್ಡ್ ಸೆಟ್ ಆಗೋಗ್ಬಿಟ್ಟಿದೆ ಸೊಸೈಟಿನಲ್ಲಿ. ಸೊ ಇವತ್ತಿಗೆ ಲೆಟ್ಸೇ ಈಗ ಯಾರೋ 21 ವರ್ಷದ ಹುಡುಗಿ ಅಥವಾ 19 ವರ್ಷದ ಹುಡುಗಿ ನೋಡ್ತಾ ಇದ್ದಾಳೆ, ಅವಳಿಗೆ ವಾಟ್ ವುಡ್ ಯು ಅಡ್ವೈಸ್ ಲುಕಿಂಗ್ ಬ್ಯಾಕ್? ಮೇ ಬಿ ಕಾಂಪ್ಲಿಕೇಟೆಡ್ ಅಂತ ಅನ್ನಿಸ್ಬೋದು, ಬಟ್ ಸ್ಟಿಲ್ ನಾನೇನಾದರೂ ಅಡ್ವೈಸ್ ಮಾಡಿದ್ರೆ ಆಲ್ವೇಸ್ ಸೆಲ್ಫ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ಸೆಲ್ಫ್ ಕೇರ್ ಅಂದರೆ ನಿಮ್ಮ ಪ್ರಕಾರ ಎನಿಥಿಂಗ್, ಇಟ್ ಮೈಟ್ ಬಿ ಫಿಸಿಕಲಿ, ಮೆಂಟಲಿ, ಎವ್ರಿಥಿಂಗ್. ಸೊ ಎನಿ ಆಸ್ಪೆಕ್ಟ್ಸ್, ಬಿ ಕಾನ್ಫಿಡೆಂಟ್. ನಿಮಗೇನು ಕಾನ್ಫಿಡೆನ್ಸ್ ಅನಿಸುತ್ತೋ ಅದನ್ನು ನೀವು ಮಾಡಿ. ನಿಮಗೆ ನನ್ನ ಸ್ಕಿನ್ನಲ್ಲಿ ಕಾನ್ಫಿಡೆನ್ಸ್ ಅನಿಸುತ್ತಾ, ಅದ್ರಲ್ಲಿ ನೀವು ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್. ಇಲ್ಲ ನಾನು ಫಿಸಿಕಲಿ ಫಿಟ್ಟಾಗಿ ಕಾಣಿಸ್ಬೇಕು ಅನ್ನೋದು ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತಾ, ಅದ್ರ ಮೇಲೆ ವರ್ಕ್ ಮಾಡಿ. ಇಲ್ಲ ನನಗೆ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಮೇಲೆ ಕಾನ್ಫಿಡೆಂಟ್ ಇಲ್ಲ, ನಾನು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು ಅಂತ ಅಂದರೆ ಅದ್ರ ಮೇಲೆ ವರ್ಕ್ ಮಾಡಿ. ಸೊ ನಿಮಗೆ ಯಾವ್ದು ಕಾನ್ಫಿಡೆನ್ಸ್ ಕೊಡುತ್ತೋ ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಅವಾಗಿಂದಾನೇ ಸ್ಟಾರ್ಟ್ ಮಾಡಿ. ನಾ ಹೇಳ್ದಲ್ಲ, ಈ ಏಜಿಗೆ ಬರ್ತಾ ನಮಗೆ ಆ ಧೈರ್ಯ ಬರಲ್ಲ. ಆ ಏಜಲ್ಲಿ ನಮ್ಗೆ ಏನು ಮಾಡೋಕ್ಕೆ ಬೇಕಾದರೂ ಧೈರ್ಯ ಇರುತ್ತೆ. ಅವಾಗಿಂದಾನೇ ದೇ ವಾಂಟ್ ಟು ಸ್ಟಾರ್ಟ್ ಥಿಂಗ್ಸ್ ಅನ್ನೋದನ್ನು ಐ ವಿಲ್ ಅಡ್ವೈಸ್ ದೆಮ್.